ನಮಗೆ ಎಷ್ಟೋ ಜನರಿಗೆ ನಮ್ಮ ಲಿಂಗ ಅಂದರೆ ಗೊತ್ತಿಲ್ಲ. ಮೊನ್ನೆ ಅವ್ರ ಮನೆ ಪಾದಪೂಜೆಗೆ ಹೋಗಿದ್ದೀನ ಏನ್ರಿ ಪೂಜೆ ಮಾಡ್ಕೊಂಡ ಅದು ಆಕಿನ ಕೊಳ್ಳ ಲಿಂಗ ಇಟಿ ಅದ, ಇಷ್ಟೇ ಲಿಂಗ. ಯಾವ ಲಿಂಗ ತೆಗಿ ಪಾದ ತೊಗೊಂಡಿದ್ದೀವಿ, ತೊಗೊಂಡು ಇಲ್ಲಿಗೆ ಇಟ್ಕೊಂಡು ನಾವು ಚಮಚಲ್ಲಿ ಪಾದಕ್ಕೆ ಹಾಕಬೇಕು. ಹಾಕಿದ್ರೆ ತೋಯವ ಪಾದಕ್ಕೆ ನುಂಗಿಬಿಟ್ರು. ಲಿಂಗ ಪಾದಕ್ಕೆ ಅಡ್ಡು ಕೂಡ ನುಂಗೋದು ಯಾಕ ಅಂದನ ಏನಪ್ಪ ನಮ್ಮ ನಾಳೆಗೆ ಹಂಗೆ ಯಾಕ ಲಿಂಗ ಹೋಗ್ಬಿಡ್ತು. ಬಸವಣ್ಣಂದ ಇರಿವಿ ಪುಣ್ಯ ಮಾಡ್ಯದತ್ ಮಾಡಿದ್ದೆ, ಆ ಇರಿವಿಕ್ಕಿಂತ ನಾನು ಪುಣ್ಯ ಮಾಡಿ ನೆತ್ತಿಕೊಂಡು ಅದೊಂದು ಅನ್ನದಗಳು ತಗೊಂಡು ಹಿಂಗೆ ದಸ್ತಿಯಾಗಿ ಇಟ್ಕೊಂಡು ಎಲ್ಲಿಗೆ ಬರ್ತಾನ, ಮನೆಗೆ ಬರ್ತಾನ. ಮನೆಗೆ ಬಂದಂದ ಮನ್ಯಾಗ ಒಂದು ಮಾಡ, ಆ ಮಾಡಿನೊಳಗಂದ ಅದು ದಸ್ತಿ ಸಮೇತವಾಗಿ ಈ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಇದೊಂದು ಅನ್ನದಗಳ ಏನ್ರಿ ಪ್ರಸಾದ ತೊಗೋಬೇಕು. ಅಕ್ಕನವ್ರು ಮಿಕ್ಕ ಪ್ರಸಾದ ತೊಗೊಂಡ್ರೈತೆ ತಂದು ಅದನ್ನ ಮಾಡಿನೊಳಗಂದ ಇಟ್ಟು ಸ್ನಾನಕ್ಕೆ ಅಂದ ಆ ಕಡೆ ಹೋಗ್ಯಾನ. ಈಗ ಇವ ಇಟ್ಟಿದ್ದಿಂದ ಯಾರು ನೋಡ್ಯಾರ ತಗೊಂಡು ಕೇಳಿದ್ರೆ ಅಕ್ಕನಾಗಮ್ಮನವ್ರು, ಬಸವಣ್ಣವ್ರ ಅಕ್ಕ. ಯಾವಾಗಿಂದ ಬಸವಣ್ಣನವ್ರ ಅಕ್ಕ ನೋಡ್ತಾಳೆ ಅಕ್ಕನಾಗಮ್ಮ. ಏನೋ ತಂದಿಟ್ಟಲ್ಲ ಬಸವಣ್ಣ, ಏನೋ ತಂದಿಟ್ಟಲ್ಲ ತಗೊಂಡು ಬಂದು ನೋಡ್ತಾಳೆ. ಒಂದು ಅನ್ನದಾಗಳಿತ್ತು, ಬಹುಶಃ ಇದು ಯಾರೋ ಶರಣರದಿಂದ ಪ್ರಸಾದ ಇದ್ದಿರ್ಬೇಕು. ಬಸವಣ್ಣ ಹೊರಗೆಲ್ಲ ತಿರುಗಾಡ್ತಾನ, ಮತ್ತಿಂತ ಪ್ರಸಾದವನಿಗೆ ಸಾಕಷ್ಟು ಸಿಗ್ತಾವ, ನಾ ಮನೆಗಿರಕ್ಕೆ ನನಗೆಲ್ಲ ಸಿಗ್ತದ ತಿಳ್ಕೊಂಡು ಅದನ್ನು ಅದೇ ಒಂದು ಅನ್ನದಗಳ ತೊಗೊಂಡು ಎರಡೂ ಕಣ್ಣುಗಳಿಗೆಂದ ಒತ್ಕೊಂಡು ಯಾವಾಗ ಅದೊಂದು ಅನ್ನದಗಳಿಂದ ಸ್ವೀಕಾರ ಮಾಡಿಬಿಟ್ರು. ಯಾರು? ಅಕ್ಕನಾಗಮ್ಮ. ಯಾರು ಪುಣ್ಯ ಮಾಡಿದ್ರಿ ಇಲ್ಲಿ? ಒಂದು ಕಡೆಗೆ ಇರಿವಿ ಪುಣ್ಯ ಮಾಡ್ಯದ ತಿಳ್ಕೊಂಡು ಇರಿವಿ ಬಲಿದಿಂದ ಇಸ್ಕೊಂಡ ಬಸವಣ್ಣ ಬಂದ. ನಾ ಪುಣ್ಯ ಮಾಡಿ ನಿಂತ್ಕೊಂಡು ಬಸವಣ್ಣ ತಿಳ್ಕೊಂಡಿದ್ರು. ಯಾವಾಗ ಅಕ್ಕನಾಗಮ್ಮ ಆ ಪ್ರಸಾದ ತಗೊಂಡಲ್ಲ, ಅವ ಸ್ನಾನಗೇನ ಮಾಡ್ಕೊಂಡು ಬಂದು ನೋಡ್ತಾನ, ಅಲ್ಲಿ ಅನ್ನದಗಳೇ ಇಲ್ಲ. ಅಕ್ಕ ಅಂದ, ಏನು ಬಸವ ಅಂದು, ಇಲ್ಲಿ ಪ್ರಸಾದ ಇಟ್ಟಿದ್ನಲ್ಲ, ಅದೇ ನೀ ಇಟ್ಟಿದ್ದಪ್ಪ, ನೀ ಮತ್ತೆ ಹೊರಗೆ ತಿರುಗಾಡ್ತಿದ್ದಿ, ನಿನಗೆ ಶರಣರ ಪ್ರಸಾದ ಸಿಗ್ತದ, ನನಗೆ ಅಲ್ಲಿ ಸಿಗಬೇಕು, ಅದಕ್ಕಿಂದ ಅದೊಂದು ಪ್ರಸಾದದಿಂದ ನಾ ತಗೊಂಡು ಬಿಟ್ಟೆಪ್ಪ ಅಂದ. ಆಯ್ತು ಬಿಡವ, ನಾ ಪುಣ್ಯ ಮಾಡಿ ನಿಂತು ಮಾಡಿದ್ದೆ, ನನಗಿಂತ ನೀ ಪುಣ್ಯ ಮಾಡಿದಿ. ಕಕ್ಕೈನವ್ರು ಮಿಕ್ಕ ಪ್ರಸಾದ ತಗೊಂಡು ಯಾವಾಗಿಂದ ಬಸವಣ್ಣವ್ರು ಅಂದು ಸಮಾಧಾನ ಮಾಡಿಕೊಂಡ್ರು. ಮುಂದೆ ಅಕ್ಕನಾಗಮ್ಮಂದ ಗರ್ಭಿಣಿ ಆದ್ಲು. ಯಾವಾಗಿಂದ ಅಕ್ಕನಾಗಮ್ಮಂದ ಗರ್ಭಿಣಿ ಆದ್ಲು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, ಇಡೀ ಕಲ್ಯಾಣ ತುಂಬ ಅನ್ಕೊಂಡು ಸುದ್ದಿ ಹಬ್ಬಿ ಬಿಡ್ತು. ಏನತ್ತ? ಅಕ್ಕನಾಗಮ್ಮ ಗಂಡ ಇರ್ಲಾರ್ದನ ಗರ್ಭಿಣಿಯಾಗಳೆ. ನೋಡ್ರಿ, ಕಲ್ಯಾಣ ಪಟ್ಟಣ ತುಂಬ ಏನು ಸುದ್ದಿ ಆಯ್ತು? ಅಕ್ಕನಾಗಮ್ಮ ಗಂಡ ಇರ್ಲಾರ್ದನ ಗರ್ಭಿಣಿಯಾಗಳೆ. 7 ತಿಂಗಳಾಯ್ತು, 8 ತಿಂಗಳಾಯ್ತು. ಯಾವಾಗಿಂದ ಗುಜು ಗುಜು ಮಾತಾಡ್ಕೊಂಡು ಇಡೀ ಕಲ್ಯಾಣ ಪಟ್ಟಣ ತುಂಬ ಅನ್ಕೊಂಡ ಸುದ್ದಿ ಆಗಿಬಿಡ್ತು. ಬಸವಣ್ಣ ಭಕ್ತಿ ಭಂಡಾರಿ, ಬಸವಣ್ಣ ಜಗಜ್ಯೋತಿ ಅನಿಸ್ಕೊಂಡಿದ್ದಾರೆ. ಅಂಥವ್ರ ಅಕ್ಕಳಾಗಿರ್ತಕ್ಕಂಥ ಅಕ್ಕನಾಗಮ್ಮ ಆ ಗಂಡ ಇರ್ಲಾರ್ದನ ಗರ್ಭಿಣಿ ಆಗಳ ತಗೊಂಡು ಇಡೀ ಕಲ್ಯಾಣ ತುಂಬ ಸುದ್ದಿ ಆಗಿತ್ತು. ಅಕ್ಕನಾಗಮ್ಮ ಗಂಡ ಇಲ್ಲ ತಗೊಂಡದಲ್ಲ, ಅಕ್ಕನಾಗಮ್ಮಳಿಗಂದ ಗಂಡ ಇದ್ದ. ಯಾರು ಒತ್ತುಕೊಂಡ ಕೇಳಿದ್ರ ಶಿವದೇವ. ಬಸವಣ್ಣನವರ ಮಹಾಮನಿ ಒಳಗ ಲಕ್ಷದ ಮೇಲೆ 96,000 ಜಂಗಮರಿಗೆನ ನಿತ್ಯ ಅನ್ಕೊಂಡ ಬಸವಣ್ಣ ಪ್ರಸಾದ ಮಾಡಿಸ್ತಿದ್ನಲ್ಲ, ಆ ಬಂದಿರ್ತಕ್ಕಂಥ ಜಂಗಮರಿಗೆ ಊಟಕ್ಕೆ ನೀಡುವಂತ ಕಾಯಕ ಮಾಡ್ತಿದ್ದ ಅಕ್ಕನಾಗಮ್ಮನ ಗಂಡ ಶಿವದೇವ. ಏನ್ರಿ, ಬಸವಣ್ಣವ್ರ ಮನೆಗಿಂದ ಊಟಕ್ಕೆ ನೀಡತಕ್ಕಂಥ ಕಾಯಕವನ್ನು ಮಾಡ್ತಿದ್ರು. ಯಾವಾಗಂದ್ರೆ ಇಡೀ ಕಲ್ಯಾಣ ತುಂಬಾ ಸುದ್ದಿ ಆಗಿಬಿಡ್ತು. ಅಕ್ಕನಾಗಮ್ಮ ಗಂಡ ಇರ್ಲಾರ್ದನ ಗರ್ಭಿಣಿಯಾಗಳೆ. ಅದು ಹೆಂಗ ಅಂತ ಮನೆ ತಂದೊಳಗ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣ, ಜಗಜ್ಯೋತಿ ಆಗಿರ್ತಕ್ಕಂಥ ಬಸವಣ್ಣ, ಭಕ್ತಿ ಭಾಂಡಾರಿ ಆಗಿರ್ತಕ್ಕಂಥ ಬಸವಣ್ಣ, ಅಂಥವ್ರ ಮನೆ ತಂದೊಳಗ ನಾಗಮ್ಮಂದ ಈ ರೀತಿಯಾಗಿ ಮಾಡೋದು ಸರಿ ಏನು? ಇದೆಲ್ಲ ಸುದ್ದಿಯಲ್ಲಿ ಹೋಯ್ತು. ಬಿಜ್ಜಳ ರಾಜಂತನ ಹೋಯ್ತು. ನೋಡ್, ಬಿಜ್ಜಳ ರಾಜಂತನ ಹೋಯ್ತು. ಯಾವಾಗಿಂದ ರಾಜ ಈ ಎಲ್ಲ ಕಲ್ಯಾಣ ಪಟ್ಟಣದೊಳಗ ಆಡ್ತಕ್ಕಂಥ ಮಾತುಗಳನ್ನ ಕೇಳಿ ಅಕ್ಕನಾಗಮ್ಮನನ್ನ ಅರಮನೆಗಿಂದ ಕರೆಸದ. ಯಾವಾಗಿಂದ ಕರೆಸದಾಗ ಅಲ್ಲಿ ಎಲ್ಲ ಕಲ್ಯಾಣದೊಳಗೆ ಇರ್ತಕ್ಕಂಥವ್ರು ಅಂತಾರೆ, ಅಕ್ಕನಾಗಮ್ಮಿಗಿಂದ ರಾಜ ಅರಮನೆಗಿಂದ ಕರೆಸನೆ, ಏನು ಶಿಕ್ಷೆ ಕೊಡ್ತಾನೆ ಏನು ಶಿಕ್ಷೆ ಕೊಡ್ತಾನೆ ಏನಂತ ತಿಳ್ಕೊಂಡು ನಾನ್ ನೋಡ್ಬೇಕು, ನೀ ನೋಡ್ಬೇಕು ತಿಳ್ಕೊಂಡು ಕಲ್ಯಾಣದೊಳಗ ಸಾವಿರ ಜನ ರಾಜನ ಅರಮನೆ ಮುಂದೆ ಸೇರಿಸೋರು. ಒಂದು ಕಡೆಗಿಂದ ಅಕ್ಕನಾಗಮ್ಮ ಎತ್ತರ ಮೇಲೆ ನಿಂತಾಳ. ರಾಜ ತನ್ನ ಸಿಂಹಾಸನ ಮೇಲೆ ಕೂತಾನೆ. ಇಡೀ ಎಲ್ಲ ಕಲ್ಯಾಣ ಪಟ್ಟಣದ ಜನತೆ ಎಲ್ಲ ನೆರೆದು ಬಿಟ್ಟಾರೆ. ಅವಾಗಿಂದ ರಾಜ ಅಕ್ಕನಾಗಮ್ಮಿಗಿಂದ ಪ್ರಶ್ನೆ ಮಾಡ್ತಾನೆ, ಅಕ್ಕನಾಗಮ್ಮ ಇದೇನಿದು ಸುದ್ದಿ ಕಲ್ಯಾಣ ತುಂಬ? ನೀನು ಗಂಡ ಇರ್ಲಾರ್ದನ ಗರ್ಭಿಣಿಯಾಗಿದತ್ತಲ್ಲ, ಹಾಗಾದ್ರೆ ನಿನ್ನ ಗರ್ಭಕ್ಕಿಂತ ಕಾರಣ ಯಾರು ಒತ್ತುಕೊಳ್ಳೋದು? ನೀನು ಹೇಳಬೇಕತ್ತುಕೊಳ್ಳೋದು. ಬಿಜ್ಜಳ ರಾಜ ಒತ್ತಾಯ ಮಾಡಕತ್ತ. ಏನ್ರಿ, ಒತ್ತಾಯ ಮಾಡಕತ್ತ ಬಿಜ್ಜಳ ರಾಜ. ಇಲ್ಲದ್ರೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ನಿನ್ನ ಗರ್ಭಕ್ಕಿಂತ ಕಾರಣ ಯಾರು? ನೀನು ಹೆಂಗೆಂದ ಗರ್ಭಿಣಿಯಾದಿ?
ಅದು ನೀನು ಹೇಳಬೇಕಂತ ಕೊಡೋದು. ಯಾವಾಗಿಂದ ಬಿದ್ದಳ ರಾಜ ಹಿಂಗ ಅಕ್ಕನಾಗಮ್ಮಿಗಂದ ಬೈಯುವಾಗ ಅವಾಗಿಂದ ಅಕ್ಕನಾಗಮ್ಮನ ಬಳಿ ಧೈರ್ಯ ಅಂತದ ಹತ್ಕೊಂಡು ಕೇಳಿದ್ರೆ, ಎಲ್ಲೋ ರಾಜ, ನಾನು ಯಾವ ರೀತಿಯಾಗಂದ ಗರ್ಭಿಣಿಯಾಗೇನೆ, ಈ ಗರ್ಭಕ್ಕೆ ಕಾರಣ ಯಾರು ಅನ್ನೋದನ್ನ ನಾನು ಉತ್ತರ ಕೊಡೋದಕ್ಕಿಂತಲೂ ಕೂಡ ನನ್ನ ಹೊಟ್ಟೆ ಒಳಗಿರ್ತಕ್ಕ ನನ್ನ ಮಗನೇ ನಿನಗೆ ಉತ್ತರ ಕೊಡ್ತಾನ ಹತ್ಕೊಂಡು ಹೇಳ್ತಾಳೆ ಅಕ್ಕನಾಗಮ್ಮ. ನಾನು ಉತ್ತರ ಕೊಡಂಗಿಲ್ಲ, ನನ್ನ ಗರ್ಭದೊಳಗಿರ್ತಕ್ಕ ನನ್ನ ಮಗನ ನಿನಗೆ ಉತ್ತರ ಕೊಡಬೇಕು. ಯಾವಾಗಂದ ತಾಯಿ, ಮಗ ನೀನು ಯಾವ ರೀತಿಯಾಗಿ ನನ್ನ ಗರ್ಭದೊಳಗೆ ಮೂಡಿದೆ ಅನ್ನೋದನ್ನ ಈ ಮೂರ್ಖನಾಗಿರ್ತಕ್ಕಂಥ ಬಿದ್ದಳ ರಾಜನಿಗೆ ನೀನು ಹೇಳುವ ತಿಳ್ಕೊಂಡಂದಾಗ ಹೊಟ್ಟಿ ಒಳಗನೆ ಕೂತು, ಎಲ್ಲೋ ಬಿದ್ದಳ ಮಹಾರಾಜ, ನಾನು ನನ್ನ ತಾಯಿ ಏನಿ ಪರಪುರುಷನ ಸಂಘ ಮಾಡಿದ್ರಿಂದ ನಾನು ಈ ಒಳ ಗರ್ಭದೊಳಗೆ ನಾನು ಮೂಡಿಲ್ಲ. ಹಾಗಾದ್ರೆ ನಾನು ಯಾವ ರೀತಿಯಾಗಿ ಮೂಡಿನಿ? ಡೋಹರ ಕಕ್ಕಯ್ಯನ ಮಿಕ್ಕ ಪ್ರಸಾದದ ಫಲನೆ ನಾನು ನನ್ನ ತಾಯಿ ಗರ್ಭದೊಳಗೆ ಮೂಡಿನಿ ಎತ್ತಿಕೊಂಡು ಹೊಟ್ಟೆ ಕೂತ್ಕೊಂಡ ಉತ್ತರ ಕೊಟ್ಟಿರ್ತಕ್ಕಂಥವನೇ ಅವನೇ ಮಹಾಜ್ಞಾನಿ ಚನ್ನಬಸವಣ್ಣ. ಏನ್ರಿ, ಅವನೇ ಮಹಾಜ್ಞಾನಿ ಚನ್ನಬಸವ. ತಾಯಿ ಹೊಟ್ಟೆ ಕೂತ ಉತ್ತರ ಕೊಟ್ಟವ ಚನ್ನಬಸವಣ್ಣ. ಆ ತಾಯಿ ಬಲ್ಲಿ ಅಂತದಿದ್ದಿರ್ಬೇಕ್ರಿ. ಇವೆಲ್ಲ ಯಾಕೆ ಹಿಂಗೆ ಹಿಂದಿಂದ ಶರಣರು ಹಿಂದಿಂದವ್ರೆಲ್ಲ ಹ್ಯಾಂಗ ಹುಡ್ತಾರ ತಗೊಂಡದ ಕೇಳಿದ್ರ ಅದು ತಂದೆ ತಾಯಿ ಸಂಸ್ಕಾರ. ಏನ್ರಿ, ತಂದೆ ತಾಯಿ ಅಂದ್ರೆ ಯಾವ ರೀತಿಯಾಗಿ ಇರ್ತಾರೋ, ತಂದೆ ತಾಯಿ ಬಳಿ ಏನ್ ಗುಣ ಇರ್ತದೋ, ಏನ್ರಿ ತಂದೆ ತಾಯಿ ಹತ್ರ ಯಾವ ಧರ್ಮ ಸಂಸ್ಕಾರ ಗುಣ ಇರ್ತದಲ್ಲ ಅದೇ ಗುಣನೇ ಮಕ್ಕಳಿಗೆ ಅಂತ ಬರ್ತಾವ. ಅದಕ್ಕಾಗಿ ಇಲ್ಲಿ ಲಿಂಗಮ್ಮ ಏನ್ರಿ ಅಟ್ಟು ತಂದೆ ತಾಯಿ ಅಂದ ದಾನ ಧರ್ಮ ಪರೋಪಕಾರ ಪುಣ್ಯಾದಿಗಳನ್ನ ಮಾಡಿ ಯಾವಾಗಂದ ಇಲ್ಲಿ ಲಿಂಗಮ್ಮಳಿಗೆ ಜನ್ಮ ಕೊಡ್ತಾರೆ, ಅವಳು ಕೂಡ ಬಾಲಲೀಲೆ ತೋರಿಸ್ತಾಳೆ. ತನ್ನ ಸಕಲ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು ಕಾಲಿನಿಂದ ಮಾಯಿಯನ್ನು ಒದಿತ ಏನ್ರಿ, ಹೊಟ್ಟಿಯನ್ನು ಎಳಿತ ಏನ್ರಿ, ಎದ್ದು ನಿಂದಿರ್ತಾ ಬೀಳ್ತಾ ಹಿಂಗೆ ಎಲ್ಲ ಆಟಗಳನ್ನ ಆಡ್ತಾ ಏನ್ರಿ 5-6 ವರ್ಷದ ಮಗಳ ಅಕ್ಕ. 5-6 ವರ್ಷದ ಮಗಳ ಆದ್ರೆ 5-6 ವರ್ಷದ ಮಗಳಾದ್ರೂ ಕೂಡ ತಾಯಿ ಏನ್ ಮಾಡ್ತಿದ್ಲು ಏನ್ರಿ, ಲಿಂಗಮ್ಮಳಿಗೆ ಹಂಗೆ ಬಿಡ್ತಿದ್ದಿಲ್ಲ. 5-6 ವರ್ಷದ ಮಗಳಾಗಿರ್ತಕ್ಕಂಥ ಲಿಂಗಮ್ಮಳನ್ನ ತನ್ನ ಜೊತೆಯೊಳಗನೆ ಅವಳನ್ನು ಕೂಡ ಸ್ನಾನ ಮಾಡಿಸ್ಕೊಂಡು ಏನ್ರಿ ಕೈ ಹಿಡ್ಕೊಂಡ ಪೂಜಾದ ಕೋಣಿಗೆ ಹೋಗಿ ಏನ್ರಿ ತಾನು ಯಾವ ರೀತಿಯಾಗಂದ ಲಿಂಗ ಪೂಜೆ ಮಾಡ್ಕೊತಾಳಲ್ಲ ಆ ರೀತಿಯಾಗಂದ ಆ ಲಿಂಗಮ್ಮಳಿಗೆ ಎದುರು ಕುಂದಿರಿಸಿ ಮಗಳಿಗೆ ಕೂಡ ಪೂಜೆ ಮಾಡೋದನ್ನ ಹೇಳಿ ಕೊಡ್ತಾಳ. ನೋಡಿ, ಮಕ್ಕಳಿಗೆ ಯುವಕರನ್ನ ಕಲಿಸ್ಬೇಕು. ಮಕ್ಕಳಿಗೆ ಲಿಂಗ ಪೂಜೆ ಹೆಂಗ್ ಮಾಡ್ಕೋಬೇಕು, ಮಕ್ಕಳಿಗೆ ವಿಭೂತಿಯನ್ನು ಹೆಂಗ್ ಹಚ್ಕೋಬೇಕು, ಮಕ್ಕಳಿಗೆ ರುದ್ರಾಕ್ಷಿ ಮಾಂದ್ರೆ ಏನು ಏನ್ರಿ ಅದನ್ನ ಯಾವ ರೀತಿಯಾಗಿ ಧರಿಸ್ಕೋಬೇಕು. ನಾವು ತಾಯಿ ತಂದೆ ಮೊದಲ ಅದಕ್ಕಾಗಿನೇ ಹೇಳ್ತಾರಲ್ರಿ, ಮೊದಲನೇ ಗುರು ಯಾರು ಒತ್ತಿಕೊಂಡ್ರೆ ತಾಯಿ ತಂದೆನೇ ಮೊದಲನೇ ಗುರು, ಮೊದಲೇ ಪಾಠಶಾಲೆನೇ ಮನಿ. ನೀವೇ ಅದಕ್ಕೆಂದ ಏನ್ರಿ ಗುರುವಾಗಿರ್ತೀರಿ. ತಂದೆ ತಾಯಿ ಒಂದು ಕಡೆಗೆ ಇದ್ರ ಒಂದು ಕಡೆಗೆ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗ ನೀವು ಗುರು ಆಗಿರ್ತೀರಿ. ಅವು ದೊಡ್ಡ ಆದ ಬಳಕ ನಾವು ಹೇಳ್ತೀರಿ ಮೊದಲು ನೀವೇ ಗುರುಗಳು. ಅದಕ್ಕೆ ಆಮೇಲೆ ಸಾಲಿ ಗುರುಗಳು, ಆಮೇಲೆ ಧರ್ಮದ ಏನ್ರಿ ತಿರುಳುಗಳನ್ನು ತಿಳಿಸಾಕಂದ್ರೆ ನಾವು ಗುರುಗಳಾಗಿರ್ತೀವಿ. ಮೊದಲೇ ಗುರು ಅಂತ ನೀವೇ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಇವತ್ತು ನೋಡ್ರಲ್ಲಿ ಯಾವ ಸಿರಸಮ್ಮ ಮಗಳನ್ನ ಕೈ ಹಿಡಿದು ತನ್ನ ಜೊತೆಯೊಳಗಿನ ಅದಕ್ಕೂ ಸ್ನಾನ ಮಾಡಿಸಿ ತನ್ನ ಜೊತೆಯೊಳಗಿನ ಕೈ ಹಿಡ್ಕೊಂಡ ಪೂಜಾದ ಕೋಣೆಗೆ ಹೋಗಿ ಯಾವಾಗ ತಾನು ಯಾವ ರೀತಿಯಾಗ ಅಂಗಾಯಿಗಂದ ಲಿಂಗ ಇಟ್ಕೋತಾಳೋ, ಯಾವ ರೀತಿಯಾಗಂದ ಸಿರಸಮ್ಮ ತಾನು ಹಣಿ ಮೇಲದ 3 ಬಟ್ಟೆ ವಿಭೂತಿಯನ್ನ ಎಷ್ಟು ಸರಿ ಹಚ್ಚಬೇಕು, ಹೆಂಗ್ ಹಚ್ಚಬೇಕು, ಇದು ಎಲ್ಲವನ್ನು ಕೂಡ ನಿತ್ಯ ಮಗಳಿಗೆ ಕರ್ಕೊಂಡು ಪೂಜೆ ಮಾಡ್ತಕ್ಕಂಥದನ್ನ ಕಲಿಸಿಕೊಡ್ತಾಳೆ. ಬರೀ ತಾನ ಪೂಜೆ ಮಾಡ್ಕೊಳ್ಳೋದನ್ನ ಕಲಿಸಿಕೊಡೋದು ಅಷ್ಟೇ ಅಲ್ಲ, ಒಳ್ಳೆ ಸಂಸ್ಕೃತಿಗಳನ್ನ ದೊಡ್ಡವರಂದ್ರೇನು ಸಣ್ಣವರಂದ್ರೇನು ಹಿರಿಯರಿಗೆ ಯಾವ ರೀತಿಯಾಗ ಗೌರವ ಕೊಡಬೇಕು, ಒಂದು ಹೆಣ್ಣಾಗಿ ಭೂಮಿ ಮೇಲೆ ಯಾವ ರೀತಿಯಾಗ ಬದುಕಬೇಕು ಅಂತಕೊಂಡು ಅನ್ನೋದನ್ನ ಮಗು ಇರ್ಲಕ್ಕಾಗಿನ ತಾಯಿ ಸಿರಸಮ್ಮ ಲಿಂಗಮ್ಮಳಿಗೆ ಸಂಸ್ಕಾರವನ್ನು ಕೊಡ್ತಾ 7-8 ವರ್ಷದ ಮಗಳಾಕ 7-8 ವರ್ಷದ ಮಗಳಾಗಿರ್ತಕ್ಕಂಥ ಪ್ರಸಂಗದ ಒಳಗ ಯಾವ ಲಿಂಗಮ್ಮಳಿಗೆ ಕೂಡ ಲಿಂಗ ದೀಕ್ಷೆ ಮಾಡಿಸ್ಬೇಕಲ್ರಿ. ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಏನ್ರಿ ಯಾವುದೇ ಮಗುವಿಗಿರ್ಲಿ ಆಯಾ ಧರ್ಮದ ಸಂಸ್ಕಾರವನ್ನು ಕೊಡಿಸ್ಬೇಕಾಗ್ತದೆ. ನಾವು ಬರೀ ಲಿಂಗಾಯತರು ಹೊಟ್ಟೆಗೆ ಹುಟ್ಟಿವಿ ಅಂದ ಮಾತ್ರಕ್ಕ ನಾವು ಲಿಂಗಾಯತರ ಹಾಕಿವೇನ್ರಿ ತಗೊಂಡ್ರೆ ಆಗಂಗಿಲ್ಲ. ನಮ್ಮ ಅಪ್ಪ ಲಿಂಗಾಯತರ ಇದ್ದೇನ್ರಿ, ನಮ್ಮ ಮೌ ಲಿಂಗಾಯತರ ಹಾಕಿದ್ರು, ನೀ ಆಗಬೇಕಲ್ಲ, ಹೌದಲ್ರಿ? ಸುಮ್ಮನೆ ನಾವು ಬರೀ ಅಂದ್ರೆ ನಾವು ಲಿಂಗಾಯತರು ಹೊಟ್ಟೆಗೆ ಹುಟ್ಟಿವಿ ಅಂತಂದ್ರೆ ಮಾತ್ರ ನಾವು ಲಿಂಗಾಯತರ ಆಗಂಗಿಲ್ಲ. ಹುಟ್ಟಿದ 8 ವರ್ಷಕ್ಕ ಒಬ್ಬ ಪಟ್ಟದೇವ್ರ ಕಡೆಯಿಂದ ನಮ್ಮ ಕೊರಳಾಗಿಂದ ಯಾವಾಗಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋತೀವೋ ಅವಾಗಿನ ನಾವು ಏನ್ ಹಾಕಿವಿ ತಗೊಂಡು ಕೇಳಿದ್ರೆ ಅವಾಗ ನಾವು ಲಿಂಗಾಯತರ ಹಾಕಿವಿ. ಲಿಂಗಾಯತರ ಮಕ್ಕಳು ಅವಾಗ ಲಿಂಗಾಯತರ ಹಾಕ್ತಾರೆ ಯಾವಾಗ ಗುರುವಿನಿಂದ ಲಿಂಗ ದೀಕ್ಷೆ ಮಾಡ್ಕೊಂಡಾಗ. ಈಗ ಬ್ರಾಹ್ಮಣರ ಮನೆಯಾಗಿಂದ ಹುಟ್ಟ್ಯಾನ ತಗೊಂಡ ನೇರವಾಗಿಂದ ಬ್ರಾಹ್ಮಣನಾಗ್ಲಿಕ್ಕೆ ಆಗಂಗಿಲ್ಲ. ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕ ಅವ್ರ ಧರ್ಮಕ್ಕೆ ಪದ್ಧತಿಗೆ ಅನುಗುಣವಾಗಿ ಅವ್ರ ಧರ್ಮದಿಂದ ಮುಂಜಿ ಮಾಡಿದಾಗ ಮಾತ್ರ ಅವ ಬ್ರಾಹ್ಮಣನಾಗ್ತಾನೆ. ಬರೀ ಮುಸ್ಲಿಮರು ಹೊಟ್ಟೆಗೆ ಹುಟ್ಟಿವತ್ತಂದ್ರೆ ಮುಸ್ಲಿಮರು ಆಗಕ್ಕಾಗಂಗಿಲ್ಲ.
ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕೆ ಅವ್ರ ಮಗನಿಗೆ ಒಂದು ಸುಂತಿ ಮಾಡಿಸಿದಾಗ ಮಾತ್ರ ಅವ್ರು ಮುಸ್ಲಿಮರಾಗ್ತಾರೆ, ಹೊರತಾಗಿ ಇಲ್ದಿದ್ರೆ ಮುಸ್ಲಿಮರಾಗಂಗಿಲ್ಲ. ಧರ್ಮ ಸಂಸ್ಕಾರಗಳು ಬೇಕು. ಯಾವುದಾದರೂ ಸರಿಯೇ ಮೊದಲು ಆದ್ರೂ ಕೂಡ ಒಂದು ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮ ಧರ್ಮದಿಂದ ಧರ್ಮ ಸಂಸ್ಕಾರಗಳನ್ನು ತಗೊಂಡು ನಾವು ಪಡಿಬೇಕಾಗ್ತದೆ. ನಾವು ಕೇವಲ ನಾವು ಲಿಂಗಾಯತರ ಹೊಟ್ಟಾಗ ಹುಟ್ಟಿವಂದ ಮಾತ್ರಕ್ಕೆ ನಾವು ಲಿಂಗಾಯತರಾಗಕ್ಕಾಗಂಗಿಲ್ಲ. ನಾವು ಏನು 8 ವರ್ಷದ ಮಕ್ಕಳಾಕಿವಲ್ಲ, ನಮ್ಮ 8 ವರ್ಷದ ಮಕ್ಕಳಾಗಿರ್ತಕ್ಕಂಥ ಪ್ರಸಂಗದ ಒಳಗ ನಾವು ಯಾವುದೇ ಜಾತಿ ಒಳಗೆ ಹುಟ್ಲಿ, ನಾವು ಯಾವುದೇ ಧರ್ಮದೊಳಗಿಂದ ಹುಟ್ಲಿ, ಆ ಧರ್ಮದಿಂದ ಸಂಸ್ಕಾರ ಆದಾಗ ಮಾತ್ರ ಆ ಧರ್ಮದಾಗಿಂದ ಸೇರ್ಪಡೆ ಆಗ್ತೀವಿ, ಹೊರತಾಗಿ ಇಲ್ಲದೆ ಇದ್ರೆ ಸೇರ್ಪಡೆ ಆಗಕ್ಕಾಗಂಗಿಲ್ಲ. ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಯಾವ ಜಾತಿ ಅದ್ರಿ, ಯಾವ ಧರ್ಮದ? ನಾವು ಯಾರು ಲಿಂಗ ಕೊಳ್ಳ ಕಟ್ಕೊಂಡು ಹುಟ್ಟಿರ್ತಕ್ಕಂಥವ್ರಲ್ಲ ಏನ್ರಿ. ಯಾರು ಅಂದ ಇಸ್ಲಾಂ ಇರಲಿ, ಯಾವುದೇ ಧರ್ಮ ಇರಲಿ, ನಾವು ಹುಟ್ಟುತ್ತಲೇ ನಾವು ಯಾವ ಜಾತಿ ತಂದಿಲ್ಲ, ನಾವು ಕುಲ ತಂದಿಲ್ಲ, ಧರ್ಮ ತಂದಿಲ್ಲ, ಯಾವುದನ್ನು ಕೂಡ ತಂದಿಲ್ಲ ಖರೆ. ಆದ್ರೆ ಹುಟ್ಟುದು ಬಳಕರೆ ನಾವು ಅಂದ ಧರ್ಮವಂತರಾಗಬೇಕಲ್ಲ. ಯಾವಾಗಂದ್ರೆ ಶಿರಸಮ್ಮ ಅನಂತರಾಯರು ವಿಚಾರ ಮಾಡ್ತಾರೆ, ಆಗಲೇ ಲಿಂಗಮ್ಮಳಿಗೆ 8 ವರ್ಷ ತುಂಬ್ಯಾವೆ. ಅವಳ ಲಿಂಗ ಯಾವುದ್ರ ಪೂಜೆ ಮಾಡ್ತಿದ್ಲು, ಅದೇನೋ 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗ ಆ ಊರೊಳಗೆ ಒಂದು ಹಿರೇಮಠ, ಆ ಹಿರೇಮಠದ ಗುರುಗಳಾಗಿರ್ತಕ್ಕಂಥ ಈರೈ ಸ್ವಾಮಿಗಳ ಹತ್ತಿಕೊಂಡು, ಈರೈ ನೋಡಿ ಏನ್ರಿ, ಈರೈ ಸ್ವಾಮಿಗಳ ಹತ್ತಿಕೊಂಡು, ಆ ಈರೈ ಸ್ವಾಮಿಗಳು ಅವಾಗೆಲ್ಲ ಇದು ಯಾರು ಏನೋ ಮಠಕ್ಕಾಗಿರ್ತಕ್ಕಂಥವ್ರು ಸನ್ಯಾಸಿನಿ ಆಗಿರ್ಬೇಕು, ಬ್ರಹ್ಮಚಾರಿಣಿ ಆಗಿರ್ಬೇಕು ಅನ್ನೋಂಥದ್ದು ಏನಿದ್ದಿದ್ದಿಲ್ಲ. ಇದೆಲ್ಲ ಯಾವಾಗ ಬಂದು ಹತ್ಕೊಂಡು ಕೇಳಿದ್ರ ಈ ಯಡಿಯೂರು ಸಿದ್ಧಲಿಂಗೇಶ್ವರದಿಂದ ಏನ್ರಿ ಒಬ್ಬ ಮಠಕ್ಕಾಗಿರ್ತಕ್ಕಂಥ ಸ್ವಾಮಿ ಸನ್ಯಾಸಿ ಆಗಬೇಕಾದ ಆಗಿರ್ಬೇಕಂತಂದು, ಯಾಕಂದ್ರೆ ಅವರು ಇದ್ರು ಹೊತ್ತುಕೊಂಡು ಅವ್ರು ನೋಡಂದ ಇತ್ತಿದ್ಲಾಗಿಂದ ಎಲ್ಲ ಸ್ವಾಮಿಗಳು ಏನ್ರಿ ಮಠಕ್ಕಾಗಿರ್ತಕ್ಕಂಥ ಸ್ವಾಮಿ ಸನ್ಯಾಸಿ ಆಗಿರ್ಬೇಕು. ಆದ್ರೆ ಅವತ್ತಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಯಾರು ಸನ್ಯಾಸಿಗಳಿಲ್ಲ, ಶರಣರಿರಲಿ, ಸಂತರಿರಲಿ, ಯಾರಿದ್ರು ಕೂಡ ಸಂಸಾರಿಗಳೇ. ಇವತ್ತು 12ನೇ ಶತಮಾನದ ಇತಿಹಾಸ ತೆಗೆದು ನೋಡ್ರಿ, ಎಲ್ಲರೂ ಶರಣರು ಕೂಡ ಮದುವೆ ಮಾಡ್ಕೊಂಡವ್ರೆ ಅದಾರೆ. ಅದ್ರಾಗ ಕೆಲವು ಜನ ಬೆರಳೆಣಿಕೆ ಮಾತ್ರ, ಕೆಲವು ಜನರು ಮಾತ್ರ ಮದುವೆ ಮಾಡ್ಕೊಂಡಿಲ್ಲ. ಚೆನ್ನಬಸವಣ್ಣ, ಅಕ್ಕಮಾದೇವಿ, ಸೊನ್ನಲಿಗೆ ಸಿದ್ದರಾಮಶಿವಗಳು, ಅಲ್ಲಂ ಪ್ರಭುದೇವ ಏನ್ರಿ ಇಂಥವ್ರನ್ನ ಕೆಲವು ಜನರನ್ನ ಬಿಟ್ರ ಉಳಿದವ್ರು ಎಲ್ಲರೂ ಕೂಡ ಮದುವೆ ಮಾಡ್ಕೊಂಡಾರೆ. ಎಲ್ಲರೂ ಕೂಡ ಸಂಸಾರಿಯಾಗಿದ್ದು ಅದ್ರೊಳಗನೆ ಇದ್ದೂ ಕೂಡ ಇರ್ಲಾರ್ದಂಗ ಬದುಕು ಮಾಡಿನೇ ಅವರೆಲ್ಲ ದೊಡ್ಡ ದೊಡ್ಡ ಶರಣರಾಗಿದ್ದು. ಅವತ್ತಿನ ನಿರ್ಮಾಣದೊಳಗ ಅಲ್ಲಿ ಉಮರಾಣಿ ಒಳಗೆ ಯಾರದಾರ ಹತ್ತುಕೊಂಡು ಕೇಳಿದ್ರೆ ವೀರೈ ಹತ್ತುಕೊಂಡಂತ ಈರೈ ಸ್ವಾಮಿಗಳು ಹತ್ತುಕೊಂಡ್ರೆ ಸ್ವಾಮಿಗಳು. ಆದ್ರೆ ಲಿಂಗಮ್ಮನ ಕೊಳ್ಳಾಗ ಲಿಂಗ ಇದ್ದಿಲ್ಲ ಅನ್ನೋದಿಲ್ಲ, ಇತ್ತು. ಅದು ಯಾವ ಲಿಂಗ? ಅದಕ್ಕೆ ಏನು 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಒಂದು ಪದ್ಧತಿ ಅದ. ಏನು ಪದ್ಧತಿ? ಒಬ್ಬ ಹೆಣ್ಣು ಮಗಳು 8 ತಿಂಗಳಿಂದ ಗರ್ಭಿಣಿ ಆದ್ಲು ತಿಳ್ಕೊಂಡ್ರ ಅವಳ ಗರ್ಭಕ್ಕೆ ಅಂದ ಮನೆಗೆ ಗುರುಗಳ ತಗೊಂಡೇನು ಇರ್ತಾರಲ್ಲ ಸ್ವಾಮಿಗಳು, ಅವ್ರ ಕಡೆಯಿಂದ ಅವಳ ಗರ್ಭಕ್ಕೆ ಅಂದ ಲಿಂಗ ಧಾರಣೆ ಮಾಡ್ಬೇಕು ಏನ್ರಿ. ಒಂದು ಸಾರಿ ಅಂದ ಗರ್ಭಕ್ಕೆ ಅಂದ ಲಿಂಗ ಧಾರಣೆ ಆದ ಬಳಿಕ ಈಗ ನೀವೆಲ್ಲ ಬಹಳ ಜನ ಅಂತಿರ್ತಿರಲ್ಲ ಲಿಂಗೋದ್ಭವಿಗಳು ಅಂದ್ರೆ ಲಿಂಗದಾಗ ಹುಟ್ಟಿದವರು ಅಂತಾರಲ್ರಿ. ಯಾರು ನಾವು ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ನಾವೆಲ್ಲರೂ ಏನ್ರಿ ಲಿಂಗದೊಳಗೆ ಹುಟ್ಟಿರ್ತಕ್ಕಂಥವ್ರೆ. ಕಲ್ಪನಾ ಇರಲಿ ನಿಮಗ, ಹೆಂಗ್ರಿ ಎತ್ತುಕೊಂಡ ಕೇಳ್ಬೋದು ನೀವು. ನಾವೇನು ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿವಲ್ಲ, ನಾವೆಲ್ಲರೂ ಲಿಂಗದೊಳಗೆ ಹುಟ್ಟಿದವರೇ. ಬರೇ ರೇಣುಕಾಚಾರ್ಯರಿಗೆ ಹುಟ್ಲಾಕ್ ಬರ್ತದೇನತ್ತುಕೊಂಡಲ್ಲ. ನಾವೆಲ್ಲರೂ ಕೂಡ ಲಿಂಗದೊಳಗೆ ಹುಟ್ಟಿರ್ತಕ್ಕಂಥವ್ರು. ಅದು ಹೆಂಗ ಲಿಂಗದೊಳಗೆ ಹತ್ತುಕೊಂಡದ ಕೇಳಿದ್ರೆ ಏನ್ರಿ 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಯಾವ ಹೆಣ್ಣು ಮಗಳ ಗರ್ಭಕ್ಕಿಂದ ಯಾವಾಗಿಂದ ಲಿಂಗ ಧಾರಣೆ ಅಂತಕ್ಕಂಥ ಹಾಕೋದು, ಯಾವಾಗಿಂದ ಲಿಂಗ ಧಾರಣೆ ಆದ ಬಳಿಕ ಅವಳ ಗರ್ಭ ಏನಾಗಿರ್ತದೆ ತಗೊಂಡು ಕೇಳಿದ್ರೆ ಅದು ಮೌಸಮಯವಾಗಿರ್ತಕ್ಕಂಥ ಗರ್ಭ ಇರಂಗಿಲ್ಲ. ಯಾವಾಗಿಂದ ಗರ್ಭಕ್ಕೆ ಲಿಂಗ ಧಾರಣೆ ಮಾಡಿದಾಗ ಆ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗ್ತದೆ. ಕಿವ್ಯಾಗಿಂದ ಮಂತ್ರ ಹೇಳ್ತಾರೆ ಏನ್ರಿ, ಕಿವ್ಯಾಗಿಂದ ಮಂತ್ರ ಹೇಳ್ತಾರೆ, ಗರ್ಭಕ್ಕಿಂದ ಲಿಂಗ ಧಾರಣೆ ನಡೀತದೆ. ಏನು ಹೋತಮ್ಮ ಏಯ್ ಏನು ನಡೆಸಿರಿ? ಹಿಂದೆ ಯಾಕೆ ಕುಂದಿರ್ತೀರಿ? ಮುಂದೆ ಕೂತ್ ಕೇಳ್ತಾರ, ಹಿಂದೆ ಕೂತ್ ಕೇಳ್ತಾರೆ ಅಲ್ರಿ. ಒಂದು ಸಾರಿ ಆ ಹೆಣ್ಣು ಮಗಳ ಗರ್ಭಕ್ಕಿಂದ ಲಿಂಗಧಾರಣೆ ಮಾಡಿದ್ರು ತಿಳ್ಕೊಂಡ್ರ ಇಡೀ ಅವಳ ಎಲ್ಲ ಗರ್ಭವೆಲ್ಲವೂ ಕೂಡ ಲಿಂಗಮಯ ಆಗ್ತದೆ. ಅಂತ ಲಿಂಗಮಯವಾಗಿರ್ತಕ್ಕಂಥ ಗರ್ಭದಿಂದ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಮುಂದೆ ಅದನ್ನೇ 5 ಸೇತುಗುಣ ಮಾಡ್ತಾರಲ್ಲ, ಹುಟ್ಟಿದ 5 ದಿವಸಕ್ಕೆ 5 ಸೇತುಗುಣ ಮಾಡಿ ಅದೇನು ಗರ್ಭ ಕಟ್ಟಿರ್ತಕ್ಕ ಲಿಂಗ ಏನಿರ್ತದಲ್ಲ ಅದೇ ಲಿಂಗ ಮನೆ ಕೂಸಿನ ಕೊಳ್ಳಿಗೆ ಅಂತ ಕಟ್ತಾ.
ಯಾವಾಗಿಂದ ಕೂಸಿನ ಕೊಳ್ಳಿಗೆಂದ ಕಟ್ಟದ ಬಳಕ ಮುಂದದ 8 ವರ್ಷದಿಂದ ಆದ ಬಳಕ ಒಬ್ಬ ಪಟ್ಟದೇವ್ರ ಕಡೆಯಿಂದ ಅವ್ರು ಏನಾಗಬೇಕಂತ ತಗೊಂಡು ಕೇಳಿದ್ರ ಲಿಂಗ ದೀಕ್ಷೆ ಅಂತ ತಗೊಂಡು ಆಗಬೇಕು ಅಂದಾಗ ಮಾತ್ರ ನಾವು ಲಿಂಗಾಯತರು. ಇಲ್ಲಾಂದ್ರೆ ನಾವು ಲಿಂಗಾಯತರಲ್ಲ. ಸೋಂಬರಿ ಅಂದ್ರೆ ನಾವಂದ ಹೇಳೋದು ನೀವು ಯಾರು ನಾವು ಲಿಂಗಾಯತ, ನಾವು ಲಿಂಗಾಯತ ಲಿಂಗ ಬರೀ ನಮ್ಗೆ ಗೊತ್ತಿಲ್ಲ, ನಮ್ಮ ಹೋಗಿ ಗೊತ್ತಿಲ್ಲ. ಅವ್ರು ಒಯ್ದು ಅಕ್ಕಿಯಾಗ ಮುಚ್ಚಿಟ್ಟಿರ್ತಾರೆ. ಏನು ಮರಿ ಹುಡುಕ್ತದನದು ಏನ್ರಿ? ಅಕ್ಕಿಯಾಗ ಹಿಟ್ಟಿನ್ಯಾಗ ಎಲ್ಲರೂ ಒಯ್ದು ಅಡಕಲು ಗಡಿಗ್ಯಾಗ. ಹಾಂ, ನಮಗೆ ಎಷ್ಟೋ ಜನರಿಗೆ ನಮ್ಮ ಲಿಂಗ ಅಂದರೆ ಗೊತ್ತಿಲ್ಲ. ಮೊನ್ನೆ ಅವ್ರ ಮನೆ ಪಾದಪೂಜೆಗೆ ಹೋಗಿದ್ದೀನ ಏನ್ರಿ ಪೂಜೆ ಮಾಡ್ಕೊಡಂದ ಅದು ಆಕಿನ ಕೊಳ್ಳಾಗ ಲಿಂಗ ಇಟಿ ಅದ, ಇಷ್ಟೇ ಲಿಂಗ. ಯಾವ ಲಿಂಗ ತೆಗಿ ಪಾದ ತೊಗೊಂಡಿದ್ದೀವಿ, ತೊಗೊಂಡು ಇಲ್ಲಿಗೆ ಇಟ್ಕೊಂಡು ನಾವು ಚಮಚಲ್ಲಿ ಪಾದಕ್ಕೆ ಹಾಕಬೇಕು. ಹಾಕಿದ್ರೆ ತೋಯವ ಪಾದಕ್ಕೆ ತೋ ನುಂಜಿಬಿಟ್ರು ಲಿಂಗ ಪಾದಕ್ಕೆ ಅಡ್ಡು ಕೂಡ ನುಂಗೋದು. ಯಾಕ ಅಂದನ ಏನಪ್ಪ ನಮ್ಮ ನಾಳೆಗೆ ಹಂಗೆ ಯಾಕ ಲಿಂಗ ಏನ್ರಿ ಲಿಂಗನೇ ನುಂಗಿಬಿಟ್ಲತ್ತ ಈಟೇ ಇತ್ತು ಅದು. ಹಾಗೆ ಮಾಡೋದು ಪಾದದಕ್ಕೆ ಹೆಂಗೆ ತೊಗೋಬೇಕು ಗೊತ್ತಿಲ್ಲ ನಮಗೆ. ಹಾಂ, ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇದು ಎಲ್ಲ ತಿಳ್ಕೊಬೇಕಾಯ್ತು ಅಂತಂದ್ರೆ ನಾವು 8 ವರ್ಷದ ಮಕ್ಕಳಿದ್ದಾಗ ನಾವು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗೆ ಇರಬೇಕು. ಐತ್ರಿ ವೇದ ಶಾಸ್ತ್ರ ಎಲ್ಲವನ್ನು ಕೂಡ ಬಲ್ಲಂತ ಒಬ್ಬ ಮಹಾತ್ಮನ ಬಲ್ಲಿ ನಾವು ಹೋಗಿ ಅಂದ್ರೆ ಉಳಿದಿವಿ ಎತ್ತಿಕೊಂಡಂದ್ರೆ ಅವನಲ್ಲಿ ಇರ್ತಕ್ಕಂಥ ವಿದ್ಯೆ ಅಂತಕ್ಕಂಥ ಎಲ್ಲವನ್ನು ಕೂಡ ದಾರಿ ಏರಿತಾರೆ. ನಮಗೆ ಅಷ್ಟಾವರಣ ಅಂದ್ರೆ ಗೊತ್ತಿಲ್ಲ, ಷಡಸ್ಥಲಗಳಂದ್ರೆ ಗೊತ್ತಿಲ್ಲ, ಪಂಚಾಚಾರ ಅಂದ್ರೆ ಗೊತ್ತಿಲ್ಲ. ಗೊತ್ತವೇನ್ರಿ? ನಾವು ಗುರುವಿನ ಹತ್ರ ಹೋದಾಗನೇ ನಮಗೆಂದ ಗೊತ್ತಿರ್ಬೇಕಲ್ಲ. ನಾವು ಎಲ್ಲಿ ವರ್ಷಕ್ಕೆ ಒಮ್ಮೆ ಗುರುವಿನ ಕರ್ಸಾತ ಅದು ಮನೆಗೆ ಗುರುಗಳ ತಗೊಂಡಿರ್ತಾರಲ್ಲ ಏನ್ರಿ? ಯಾರ್ದ ಮನೆಗೆ ಗುರು ಬಂದಿನದು ಪಾಪ ಎಂದು ಇಲ್ಲ ಗುರುಗಳು ಬಂದ್ರೆ ಪೂಜೆಗೆ ವರ್ಷಕ್ಕೆ ಒಮ್ಮೆ ಬರ್ತಾರ ತಗೊಂಡು ಒಂದು ಹೊಸ ಕಂಬಳಿ ಜಮಖಾನಿ ತೊಗೊಂಡಿದ್ದ ಪೂಜೆಗೆ ಹಾಕೋದು. ಪೂಜೆಗೆ ಹಾಕೋದು ಕೂಡಲೇನ ಪಾಪ ಇವ್ರು ಗುರುಗಳು ಸುಮ್ಮ ಪೂಜೆ ಮಾಡ್ಕೋಬೇಕಿಲ್ಲ. ಇವರು